ರಾಶಿಚಕ್ರದ ಮೊದಲ ಸವಾರ ಧೈರ್ಯಕ್ಕೆ ಮತ್ತೊಂದು ಹೆಸರೇ ಆಗಿರುವ ಮೇಷರಾಶಿಯವರೇ, ನೀವು ಮನಸ್ಸು ಮಾಡಿದರೆ ಸಾಧಿಸಲಾಗದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದರೆ ನಿಮ್ಮ ಈ ವೇಗಕ್ಕೆ ಜಗತ್ತು ಒಂದಲ್ಲ ಒಂದು ರೀತಿ ಅಡೆತಡೆ ಒಡ್ಡುತ್ತಲೇ ಇರುತ್ತದೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ನೀವು ಅನುಭವಿಸಿದ ಆರ್ಥಿಕ ಹಿನ್ನಡೆ ಅಥವಾ ಮಾನಸಿಕ ಒತ್ತಡಕ್ಕೆ ಈ 2026ರ ಮಾರ್ಚ್ ತಿಂಗಳು ಒಂದು ಅದ್ಭುತ ಉತ್ತರ ನೀಡಲಿದೆ. ಈ ತಿಂಗಳು ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಘಟಿಸುವ ಆ ಒಂದು ಸತ್ಯ ನಿಮ್ಮ ನಿದ್ದೆಗೆಡಿಸಬಹುದು. ನಿಮ್ಮ ಕಣ್ಣೆದುರೇ ಇದ್ದು ನಿಮಗೆ ಮೋಸ ಮಾಡುತ್ತಿರುವ ಆ ವ್ಯಕ್ತಿ ಯಾರು? ನಿಮ್ಮ ಅದೃಷ್ಟದ ಬಾಗಿಲು ಈ ತಿಂಗಳು ಯಾವ ಸಮಯದಲ್ಲಿ ತೆರೆಯಲಿದೆ? ಈ ಎಲ್ಲಾ ರೋಮಾಂಚನಕಾರಿ ವಿಚಾರಗಳನ್ನು ನಾನು ಈ ಮಾಹಿತಿಯ ಕೊನೆಯಲ್ಲಿ ವಿವರಿಸಲಿದ್ದೇನೆ. ಪ್ರತಿಯೊಂದು ಅಂಶವೂ ನಿಮ್ಮ ಜೀವನದ ವಾಸ್ತವಕ್ಕೆ ಹತ್ತಿರವಾಗಿರುವುದರಿಂದ ಕೊನೆಯವರೆಗೂ ಲಕ್ಷ್ಯವಿಟ್ಟು ಕೇಳಿ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ಮಾರ್ಚ್ ತಿಂಗಳು ನಿಮ್ಮ ಪಾಲಿಗೆ ಜಯಪ್ರದವಾಗಲು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ರಕ್ಷಣೆ ನಿಮಗಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸುಬ್ರಹ್ಮಣ್ಯ ಎಂದು ಬರೆಯಿರಿ. ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸಲಿದೆ. ಮಾರ್ಚ್ ತಿಂಗಳ ಆರಂಭದ ದಿನಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ವಿಶೇಷವಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪ ಬರುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನೀವು ಯಾರನ್ನೋ ನಂಬಿ ಹೇಳಿದ ನಿಮ್ಮ ವೈಯಕ್ತಿಕ ವಿಚಾರವನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ನಿಮ್ಮ ಇಮೇಜ್ ಕೆಡಿಸಲು ನಿಮ್ಮ ಸಹೋದ್ಯೋಗಿಯೊಬ್ಬರು ಸಂಚು ರೂಪಿಸುತ್ತಿದ್ದಾರೆ. ಮಾರ್ಚ್ 10ರ ಒಳಗೆ ಈ ಕುತಂತ್ರದ ಸುಳಿವು ನಿಮಗೆ ಸಿಗಲಿದೆ. ಆ ಸಮಯದಲ್ಲಿ ನೀವು ಆತುರಪಟ್ಟು ಗಲಾಟೆ ಮಾಡದೆ ಶಾಂತವಾಗಿ ನಿಮ್ಮ ಕೆಲಸದ ಮೂಲಕ ಉತ್ತರ ನೀಡಿ. ಹೊಸ ಉದ್ಯೋಗದ ಹುಡುಕಾಟದಲ್ಲಿ ಇರುವವರಿಗೆ ಈ ತಿಂಗಳು ಅನಿರೀಕ್ಷಿತವಾಗಿ ದೊಡ್ಡ ಕಂಪನಿಯಿಂದ ಕರೆ ಬರಲಿದೆ. ಆದರೆ ಇಂಟರ್ವ್ಯೂ ಸಮಯದಲ್ಲಿ ನಿಮ್ಮ ಹಳೆಯ ಕಂಪನಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ, ಅದು ನಿಮ್ಮ ಅವಕಾಶವನ್ನು ತಪ್ಪಿಸಬಹುದು. ಹಣಕಾಸಿನ ವಿಚಾರಕ್ಕೆ ಬಂದರೆ ಮಾರ್ಚ್ ತಿಂಗಳಲ್ಲಿ ಧನಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರುತ್ತದೆ. ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ ಮತ್ತು ಯಾವುದೋ ಮರೆತು ಹೋದ ಹೂಡಿಕೆಯಿಂದ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಆದರೆ ಬಂದ ಹಣವನ್ನ ಉಳಿಸಿಕೊಳ್ಳುವುದು ನಿಮಗೆ ಈ ತಿಂಗಳು ಅತಿದೊಡ್ಡ ಸವಾಲಾಗುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯ ಅಥವಾ ಶುಭ ಸಮಾರಂಭಗಳಿಗಾಗಿ ನೀವು ನಿರೀಕ್ಷೆಗೂ ಮೀರಿ ಖರ್ಚು ಮಾಡಬೇಕಾಗಬಹುದು. ಆಸ್ತಿ ಖರೀದಿ ಅಥವಾ ಜಮೀನು ವ್ಯವಹಾರ ಮಾಡುವಾಗ ಕಾಗದ ಪತ್ರಗಳನ್ನು 2 ಬಾರಿ ಪರಿಶೀಲಿಸಿ, ಏಕೆಂದರೆ ಸಣ್ಣ ತಪ್ಪು ನಿಮ್ಮನ್ನು ಕಾನೂನಿನ ಸುಳಿಗೆ ಸಿಲುಕಿಸಬಹುದು. ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ತಿಂಗಳ ದ್ವಿತೀಯಾರ್ಧ ಅಂದರೆ ಮಾರ್ಚ್ 15ರ ನಂತರದ ಸಮಯ ಅತ್ಯಂತ ಪ್ರಶಸ್ತವಾಗಿದೆ. ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಮಿಶ್ರ ಫಲವಿರುತ್ತದೆ. ಸಂಗಾತಿಯ ಜೊತೆ ಸಣ್ಣ ವಿಚಾರಕ್ಕೆ ವಾಗ್ವಾದಗಳು ಶುರುವಾಗಬಹುದು. ವಿಶೇಷವಾಗಿ ನಿಮ್ಮ ಆತುರದ ನಿರ್ಧಾರಗಳು ಮನೆಯಲ್ಲಿ ಅಸಮಾಧಾನ ಮೂಡಿಸಬಹುದು. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನೀವು ಸ್ವಲ್ಪ ಕಟ್ಟುನಿಟ್ಟಾಗುವ ಅವಶ್ಯಕತೆ ಇದೆ. ಅವರು ನಿಮ್ಮ ಗಮನಕ್ಕೆ ಬಾರದಂತೆ ಮೊಬೈಲ್ ಅಥವಾ ಆನ್ಲೈನ್ ಗೇಮ್ಗಳ ಕಡೆಗೆ ಅತಿಯಾಗಿ ಆಕರ್ಷಿತರಾಗುತ್ತಿದ್ದಾರೆ. ಅವರ ಮೇಲೆ ಒಂದು ಕಣ್ಣಿರಲಿ. ಅವಿವಾಹಿತರಿಗೆ ಮಾರ್ಚ್ ಅಂತ್ಯದ ವೇಳೆಗೆ ಉತ್ತಮ ಸಂಬಂಧಗಳು ಬರುತ್ತವೆ, ಆದರೆ ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ವಿಶೇಷವಾಗಿ ತಂದೆಯವರಿಗೆ ಕಾಲು ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆ ಕಾಡಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಉಷ್ಣ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಬೇಕು. ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರಬಹುದು. ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ. ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ಲಾಂಗ್ ಡ್ರೈವ್ ಹೋಗುವಾಗ ವೇಗಕ್ಕೆ ಹತೋಟಿ ಇರಲಿ. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಅಲರ್ಜಿಗಳು ಕಾಡಬಹುದು. ಆಹಾರ ಪದ್ಧತಿಯ ಮೇಲೆ ನಿಗಾ ಇರಲಿ. ಈಗ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ನಿಗೂಢ ವಂಚಕ ಯಾರು ಗೊತ್ತಾ? ನಿಮ್ಮ ವ್ಯಾಪಾರ ಅಥವಾ ಕೆಲಸದ ಗುಟ್ಟನ್ನು ಯಾರೋ ಒಬ್ಬರು ನಿಮ್ಮ ಶತ್ರುಗಳಿಗೆ ಸೋರಿಕೆ ಮಾಡುತ್ತಿದ್ದಾರೆ. ಇವನು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮನ್ನು ಹೊಗಳುವ ವ್ಯಕ್ತಿಯೇ ಆಗಿದ್ದಾನೆ. ಈ ಶತ್ರುವಿನ ಸಂಚನ್ನು ಬಯಲು ಮಾಡಲು ಮತ್ತು ನಿಮ್ಮ ಅದೃಷ್ಟದ ಬಲ ಹೆಚ್ಚಿಸಲು ಈ ತಿಂಗಳ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳಿಂದ ಪೂಜೆ ಮಾಡಿಸಿ. ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ತಪ್ಪದೇ ಪಠಿಸಿ. ಸಾಧ್ಯವಾದರೆ ಬಡವರಿಗೆ ಅಥವಾ ವಿಕಲಚೇತನರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸಿ ನಿಮಗೆ ಜಯ ತಂದುಕೊಡುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಮತ್ತು ರಿಯಲಿಸ್ಟಿಕ್ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.